ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಏನಾಗ್ತಿದೆ ಅಂದ್ರೆ ಪ್ರತಿದಿನ ಕೆಲವೊಂದು ಅಪ್ಡೇಟ್ಸ್ ಆದ್ರೆ ಬರ್ತಾನೆ ಇರುತ್ತೆ. ಇವತ್ತೊಂದು ಅಪ್ಡೇಟ್ ಆದ್ರೆ ಬಂದಿದೆ. ಏನಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಓಕೆನಾ? ಯಾರು ಬರ್ದಿದ್ದಾರೆ? ಹಾಗಾದ್ರೆ ಯಾರಾದ್ರೂ ಕಾಮನ್ ಪೀಪಲ್ ಬರ್ದಿದಾರ? ಯಾರು ಬರ್ದಿದ್ದಾರೆ ಅಂತ ನೀವೆಲ್ಲರೂ ಕೇಳ್ಬೋದು. ಈ ಒಂದು ಮನವಿ ಪತ್ರ ಬರ್ದಿರುವಂತದ್ದು ನೋಡಿ, ಇಲ್ಲಿ ವಿಧಾನ ಪರಿಷತ್ ಸದಸ್ಯರೇ ಬರ್ದಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯರೇ ಏನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ಯೋಜನೆಗಳನ್ನ ಮುಂದುವರಿಸಬೇಕು ಅಂತ ಒಂದು ಪತ್ರವನ್ನಾದ್ರೆ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ಓಕೆನಾ? ಈಗ ಇಷ್ಟು ದಿನ ಕಾಂಗ್ರೆಸ್ ಸದಸ್ಯರೇ ಹೇಳ್ತಿದ್ರು, ಕಾಂಗ್ರೆಸ್ ಶಾಸಕರು ಏನ್ ಹೇಳ್ತಿದ್ರು, ಕಾಂಗ್ರೆಸ್ ಶಾಸಕರು ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡೋಣ, ನಮ್ಮ ಜನಕ್ಕೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ನಮ್ಮನ್ನ ಓಟ್ ಹಾಕಿ ಗೆಲ್ಸಿಲ್ಲ, ಈ ರೀತಿಯಾಗಿ ಮಾತುಗಳನ್ನು ಕಂಡು ಬರ್ತಿತ್ತು. ಈಗ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮುಂದುವರಿಸೋಣ ಅಂತ ಹೇಳ್ತಿದ್ದಾರೆ. ಅವರು ಏನಂತ ಪತ್ರ ಬರ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಂತ, ಏನ್ ಪತ್ರ ಬರ್ದಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೋಡಿ, ಇಲ್ಲಿ ಏನಾಗ್ತಿದೆ ಅಂದ್ರೆ ವಿಧಾನ ಪರಿಷತ್ ಸದಸ್ಯರೇ, ಕಾಂಗ್ರೆಸ್ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸೋಣ ಅಂತ ಹೇಳ್ತಿದ್ದಾರೆ. ಓಕೆನಾ? ಈಗ ಕಾಂಗ್ರೆಸ್ ಶಾಸಕರು ನಿಲ್ಲಿಸೋಣ, ಎಂಪಿ ಎಲೆಕ್ಷನ್ ಅಲ್ಲಿ ಸೋತಿರುವಂತಹ ಕಾರಣದಿಂದ ಸೆಂಟ್ರಲ್ ಅಲ್ಲಿ ಕೂಡ ನಮ್ಮ ಗವರ್ನಮೆಂಟ್ ಬಂದಿಲ್ಲ, ಈ ಒಂದು ಯೋಜನೆಗಳನ್ನ ನಿಲ್ಲಿಸ್ಬಿಡೋಣ, ಜನರಿಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರು. ಓಕೆನಾ? ಈಗ ಡೈರೆಕ್ಟ್ ಆಗಿ ಅವರು ಏನ್ ಪತ್ರದಲ್ಲಿ ಏನ್ ಬರ್ದಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಸೇರಿ ಗ್ಯಾರಂಟಿ ಯೋಜನೆ ವಾಪಸ್ಗೆ ಕಾಂಗ್ರೆಸ್ ಶಾಸಕರ ಒತ್ತಾಯ, ಈ ಹೇಳಿಕೆಗಳಿಗೆ ಕಡಿವಾಣ ಹಾಕಲು ದಿನೇಶ್ ಗೂಳಿಗೌಡ ಪತ್ರ. ದಿನೇಶ್ ಗೂಳಿಗೌಡ ಅವರು ಪತ್ರವನ್ನಾದ್ರೆ ಬರ್ದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನಾದ್ರೆ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಅಂದ್ರೆ ಗ್ಯಾರಂಟಿ ಯೋಜನೆ ವಾಪಸ್ಗೆ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಒತ್ತಾಯಿಸುತ್ತಿರುವುದರ ನಡುವೆ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಯೋಜನೆ ಮುಂದುವರೆಸಬೇಕು. ಅವರೇನ್ ಹೇಳ್ತಿದ್ದಾರೆ, ಬೇರೆ ಈಗ ಕಾಂಗ್ರೆಸ್ ಶಾಸಕರು ಒತ್ತಾಯ ಕೊಡ್ತಿದ್ದಾರೆ ನಿಲ್ಲಿಸಬೇಕು ಅಂತ, ಇವ್ರೇನ್ ಹೇಳ್ತಿದ್ದಾರೆ ಮುಂದುವರಿಸಬೇಕು ಅಂತ ಹೇಳ್ತಿದ್ದಾರೆ. ಯೋಜನೆ ನಿಲ್ಲಿಸುವಂತೆ ಹೇಳಿಕೆ ನೀಡುವವರಿಗೆ ಕಡಿವಾಣ ಹಾಕಬೇಕು ಎಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಓಕೆನಾ? ಮುಖ್ಯಮಂತ್ರಿಗಳಿಗೂ ಹೇಳಿದ್ದಾರೆ ಅವರು, ಉಪಮುಖ್ಯಮಂತ್ರಿಗಳಿಗೆ ಕೂಡ ಇಲ್ಲಿ ಪತ್ರ ಬರೆದಿದ್ದಾರೆ. ಇಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕೇಂದ್ರದ ಜನ ವಿರೋಧಿ ನೀತಿ ಕಾರಣದಿಂದ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಬಡವರಿಗೆ ನೆರವಾಗಲು 5 ಗ್ಯಾರಂಟಿ ಯೋಜನೆ ಘೋಷಿಸಿದ್ದು. ಇಲ್ಲಿ ನೋಡಿ, ಎಲ್ಲ ಒಂದು ರೇಟ್ ಎಲ್ಲ ಹೆಚ್ಚಿಗೆ ಆಗಿರುವಂತಹ ಕಾರಣದಿಂದ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಆ ವಾಗ್ದಾನದ ಮೇಲೆ ಜನ 130 ಸ್ಥಾನ ಗೆಲ್ಲಿಸಿಕೊಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಓಕೆನಾ? ಈಗ ನೀವ್ ಹೇಳ್ದಂಗೆ ಎಲ್ಲರೂ ಕಾಮೆಂಟ್ಸ್ ಮಾಡ್ತಿರ್ತಾರಲ್ಲ, ಈ ಒಂದು ಎಂಪಿ ಎಲೆಕ್ಷನ್ಗೆ MLA ಎಲೆಕ್ಷನ್ಗೆ ಏನ್ ಸಂಬಂಧ, MLA ಎಲೆಕ್ಷನ್ ಅಲ್ಲಿ ಅವ್ರು ಗ್ಯಾರಂಟಿ ಯೋಜನೆಗಳು ಘೋಷಣೆ ಮಾಡಿದ್ರು, ಅದೇ ರೀತಿಯಾಗಿ ನಾವು MLA ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಗೆಲ್ಸಿದೀವಿ, ಅದರಿಂದ ಅವ್ರು ಗ್ಯಾರಂಟಿ ಯೋಜನೆ ಕೊಡ್ತಿದಾರೆ ಅಂತ ನೀವು ಹೇಳ್ತಿದ್ರೆ, ಇವ್ರು ಕೂಡ ಅದೇ ಹೇಳ್ತಿದ್ರೆ. ಜನರು 130 ಸ್ಥಾನ ಗೆಲ್ಸ್ಕೊಟ್ಟಿದ್ರು. ಓಕೆನಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಮಾದರಿಯಾದ ಕ್ರಾಂತಿಕಾರಿ ಯೋಜನೆಯಾಗಿವೆ. ಮಾಸಿಕ 2,000 ರು ನೀಡುವ ಗೃಹಲಕ್ಷ್ಮಿ, ಮಹಿಳೆಯರಿಗೆ ಉಚಿತ ಪ್ರಯಾಣ ಶಕ್ತಿ ಯೋಜನೆ, ಓಕೆನಾ, ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಗಳಿಂದ ಬಡವರಿಗೆ ತುಂಬಾನೇ ಅನುಕೂಲ ಆಗ್ತಿದೆ. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಕೂಡ ಅನುಕೂಲವಾಗ್ತಿದೆ. ಓಕೆನಾ? ಈಗ ಜಾಬ್ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆ ಕೂಡ ತುಂಬಾನೇ ಹೆಲ್ಪ್ ಆಗ್ತಿದೆ. ಓಕೆನಾ? ಇಲ್ಲಿ ಈಗ ಏನಾಗ್ತಿದೆ ಅಂದ್ರೆ ಈ ಯೋಜನೆಗಳಿಂದ ವಿಧಾನಸಭೆ, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತಗಳಿಕೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈಗ ಎಲೆಕ್ಷನ್ ಸೋತಿದ್ರು ಕೂಡ ವೋಟ್ ಅನ್ನುವಂಥದ್ದು ಹೆಚ್ಚಿಗೆ ಬಂದಿದೆ. ಓಕೆನಾ? ಸೀಟ್ ಅನ್ನುವಂಥದ್ದು ಗೆದ್ದಿದ್ದಾರೆ, ಆದ್ರೆ ಅವ್ರು ಅನ್ಕೊಂಡಿರುವಂತಹ ಒಂದು ಡಬಲ್ ನಂಬರ್ ಸೀಟ್ಸ್ ಬರುತ್ತಂತ ಅನ್ಕೊಂಡಿದ್ರು, ಆದ್ರೆ ಬಂದಿರ್ಲಿಲ್ಲ. ಓಕೆನಾ? 2 ನಂಬರ್. ಈಗ ಸೀಟ್ ಅನ್ನುವಂಥದ್ದು ಕಡಿಮೆನೆ ಗೆದ್ದಿರ್ಬೋದು, ಓಕೆನಾ, ಸೋತಿರ್ಬೋದು, ಆದ್ರೂ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಮತಗಳಲ್ಲಿ, ಓಕೆನಾ ಅಂತ ಹೇಳ್ತಿದ್ದಾರೆ ಇಲ್ಲಿ ಎಂದು ಕಾಂಗ್ರೆಸ್ ಬಗ್ಗೆ ಜನ ಇಟ್ಟಿರುವ ನಂಬಿಕೆ ತೋರಿಸುತ್ತದೆ ಎಂದು ತಿಳಿಸಿದ್ದಾರೆ. ಓಕೆನಾ? ವೋಟ್ ಹಾಕುವಂತವರು ಹಾಕಿದ್ದಾರೆ ಕಾಂಗ್ರೆಸ್ಗೆ. ಓಕೆನಾ? ಕಾಂಗ್ರೆಸ್ ವೋಟ್ ಹಾಕುವಂತವರು ಹಾಕಿದ್ದಾರೆ, ಗ್ಯಾರಂಟಿ ಯೋಜನೆಗಳು ತೆಗೆದುಕೊಳ್ಳುವರಂತೆ ಎಲ್ಲ. ಯಾರೋ ಕೆಲವರು ಹಾಕಿರಲ್ಲ, ಅವರು ಇಷ್ಟ, ಅದು ಮತ ಅನ್ನುವಂಥದ್ದು ನಮ್ಮ ಹಕ್ಕು, ಯಾರಿಗಾದ್ರೂ ವೋಟ್ ಹಾಕ್ಬೋದು. ಅವ್ರು MLA ಎಲೆಕ್ಷನ್ ಅಲ್ಲಿ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡಿದ್ರು, ಅವ್ರು ಗೆದ್ದಿದ್ದಾರೆ, ಅವ್ರು ಕೊಡ್ತಿದ್ದಾರೆ. ಓಕೆನಾ? ಇದಕ್ಕೆ ಸಂಬಂಧ ಇಲ್ಲ ಅಂತ ಸಾಕಷ್ಟು ಜನ ಹೇಳ್ತಿದ್ರು. ಅದೇ ರೀತಿಯಾಗಿ ಇಲ್ಲಿ ಕೂಡ ಮೆನ್ಷನ್ ಆಗಿದೆ. ಬಡವರ ಪರವಾಗಿರುವ ಇಂತಹ ಯೋಜನೆಗಳನ್ನು ರದ್ದು ಮಾಡುವುದರಿಂದ ಮತ್ತು ಅಂತಹ ಹೇಳಿಕೆಗಳಿಂದ ಪಕ್ಷದ ಮೇಲಿನ ವಿಶ್ವಾಸ ಕಡಿಮೆಯಾಗಿ
ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಓಕೆನಾ, ಅವ್ರಿಗೂ ಗೊತ್ತು ಈ ರೀತಿಯಾಗಿ ರದ್ದು ಮಾಡ್ಬಿಟ್ರೆ ಮತ್ತೆ ಎಲೆಕ್ಷನ್ಸ್ ಬಂದೇ ಬರುತ್ತೆ, 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ಸ್ ಇದ್ದೇ ಇರುತ್ತೆ. ಆಗ ಜನರು ಪಕ್ಷದ ಮೇಲೆ ಇಟ್ಟಿರುವಂತಹ ನಂಬಿಕೆ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ. ಅದರಿಂದ ಯೋಜನೆಗಳಾದ್ರೆ ನಿಲ್ಸಲ್ಲ, ಯಾರು ತಲೆ ಕೆಡಿಸ್ಕೋಬೇಡಿ. ಹೀಗಾಗಿ ಇಂತಹ ಹೇಳಿಕೆಗಳಿಗೆ ತಕ್ಷಣ ಕಡಿವಾಣ ಹಾಕಬೇಕು ಎಂದು ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಪತ್ರ ಬರೆದಿದ್ದಾರೆ, ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಪತ್ರ ಬರೆದಿದ್ದಾರೆ. ಓಕೆನಾ, ಈ ಗ್ಯಾರಂಟಿ ಯೋಜನೆಗಳು ಮ್ಯಾಕ್ಸಿಮಮ್ ನಿಲ್ಸಲ್ಲ, ಯಾರು ತಲೆ ಕೆಡಿಸ್ಕೋಬೇಡಿ. ಓಕೆನಾ, ಒಂದು ವೇಳೆ ಒಂದು ಯೋಜನೆ 2 ಯೋಜನೆ ನಿಲ್ಲಿಸ್ತಾರ ಅಂತ ನೀವು ಕೇಳ್ಬೋದು. ಅವ್ರು ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಸಿದ್ರು ಅವರ ಪಕ್ಷದ ಮೇಲೆ ಇಟ್ಟಿರುವಂತಹ ನಂಬಿಕೆ ಕಡಿಮೆ ಆಗುತ್ತೆ. ಆಗ ಅವ್ರು ಮತ್ತೆ ಎಲೆಕ್ಷನ್ಸ್ ಬಂದಾಗ ವೋಟ್ ಕೇಳಿದಾಗ ಜನರು ವೋಟ್ ಹಾಕಲ್ಲ ಅನ್ನುವಂತಹ ಒಂದು ಭಯ ಆದ್ರೆ ಇದ್ದೇ ಇರುತ್ತೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ, ಅವ್ರು ಏನು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಲ್ಲ. ಈಗ ಅದು ರದ್ದು ಮಾಡುವ ಕುರಿತಾಗಿರ್ಬೋದು, ಯಾವುದೇ ಇದಾಗ್ಲಿ ಅವ್ರು ರದ್ದು ಮಾಡ್ಬೇಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಮಂತ್ರಿಗಳ ಜೊತೆ. ಅವ್ರು ಇನ್ನೂ ಆ ಒಂದು ನಿರ್ಧಾರ ಎಲ್ಲ ಏನ್ ತೆಗೆದುಕೊಂಡಿಲ್ಲ. ಈಗ ಸದ್ಯ ಗ್ಯಾರಂಟಿ ಯೋಜನೆ ಮುಂದುವರಿಸ್ತಿದೆ. ಗೃಹಲಕ್ಷ್ಮಿ ಯೋಜನೆ ಇನ್ನೂ ಬಂದಿಲ್ಲ, ಅದು ಬರುತ್ತೆ. ಅನ್ನಭಾಗ್ಯ ಯೋಜನೆ ಬಂದಿಲ್ಲ, ಅದು ಹಣ ಆದ್ರೆ ಬರುತ್ತೆ, ಯಾರು ತಲೆ ಕೆಡಿಸ್ಕೋಬೇಡಿ. ಯುವ ನಿಧಿ ಯೋಜನೆ ಆಲ್ರೆಡಿ 3,000 ನಿನ್ನೆನೆ ಜಮಾ ಮಾಡಿದ್ದಾರೆ. ಓಕೆನಾ, ಈಗ ಒಂದೊಂದು ತಿಂಗಳು ಲೇಟ್ ಆಗ್ತಿದ್ರು, ಹಣ ಆದ್ರೆ ಆಗ್ತಾರೆ. ಎಲೆಕ್ಷನ್ ಇದ್ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ತಿತ್ತು ಅಷ್ಟೇ, ಹಣ ಆಗ್ತಾರೆ, ತಲೆ ಕೆಡಿಸ್ಕೋಬೇಡಿ. ನೀವು ನೋಡಿ, ನಿಮ್ಗೀಗ ಏನಾಗಿದೆ ಅಂದ್ರೆ ನಿಮ್ಗೀಗ ಯಾವ ಹಣ ಬರ್ಬೇಕು ಹೇಳಿ? ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಬರಬೇಕು. ಓಕೆನಾ, ಮತ್ತೆ ಅನ್ನಭಾಗ್ಯ ಯೋಜನೆದು ಏಪ್ರಿಲ್ ತಿಂಗಳಿನ ಹಣ ಆದ್ರೆ ಬರಬೇಕು. ಯುವ ನಿಧಿ ಯೋಜನೆದು ಒಂದು ಲಾಸ್ಟ್ 3 ತಿಂಗಳದ ಹಣ ಆದ್ರೆ ಬರ್ಬೇಕಿತ್ತು. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 1 ತಿಂಗಳದ ಹಣ ಆದ್ರೆ ಹಾಕಿದ್ದಾರೆ, ಕೆಲವರಿಗೆ 2 ತಿಂಗಳಿನ ಹಣ ಪೆಂಡಿಂಗ್ ಇತ್ತು. ಈಗ ನಿನ್ನೆ ಹಣ ಆದ್ರೆ 3,000 ಜಮಾ ಆಗಿದೆ ನೋಡಿ. ಓಕೆನಾ, ಏಪ್ರಿಲ್ ತಿಂಗಳಿನ ಹಣ ಆದ್ರೆ ನಿನ್ನೆ ಜಮಾ ಆಗಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ನೀವು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ಮಾತ್ರ ನಿಮ್ಗೆ ಆ ಒಂದು ಹಣ ಆದ್ರೆ ಬರುತ್ತೆ, ಯುವ ನಿಧಿ ಯೋಜನೆದ ಹಣ ಆದ್ರೆ ಬರುತ್ತೆ. ಇದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ ನೋಡಿ, ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಚೆಕ್ ಮಾಡಿ ನೋಡಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಯೋಜನೆ ಯಾವುದು? ಶಕ್ತಿ ಯೋಜನೆ. ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ನಾವು ಉಚಿತ ಬಸ್ ಬಂದ್ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದ್ರ ಬಗ್ಗೆನೂ ನೀವು ಇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇಲ್ಲ. ಶಕ್ತಿ ಯೋಜನೆ ಬಗ್ಗೆ ಕೂಡ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಟಿಕೆಟ್ ದರ ಏರಿಕೆ ಆಗುತ್ತೆ ಅಂತಿದ್ದಾರೆ 10ರಿಂದ 15%. ನೋಡೋಣ, ಇದು 10ರಿಂದ 15% ಏನಾದ್ರೂ ಟಿಕೆಟ್ ರೈಸ್ ಆದ್ರೆ ಇದು ಪುರುಷರಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫ್ರೀ ಬಸ್ ಕೊಡ್ತಿದ್ದಾರೆ, ಓಕೆ. ಆದ್ರೆ ಇಲ್ಲಿ ಗಂಡಸರಿಗೆ ಒಂದು 10ರಿಂದ 15% ಟಿಕೆಟ್ ದರ ಏರಿಕೆ ಮಾಡ್ಬಿಟ್ರೆ ಅವ್ರು ಜಗಳಕ್ಕೆ ಬರ್ತಾರೆ, ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಒಂದೇ ಸರಿ 10ರಿಂದ 15% ಟಿಕೆಟ್ ದರ ಏನ್ ಮಾಡ್ತಿದ್ದಾರೆ ಅಂದ್ರೆ ಏರಿಕೆ ಮಾಡೋದಕ್ಕೆ ಒಂದು ಚಿಂತನೆ ನಡೀತಿದೆ ಅಂತಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ಕೂಡ ಇನ್ನು ಅಫಿಷಿಯಲ್ ಆಗಿ ಬಂದಿಲ್ಲ ಅಪ್ಡೇಟ್. ಇದೆಲ್ಲ ಮಾಧ್ಯಮಗಳಲ್ಲೆಲ್ಲ ಹೇಳ್ತಿದ್ರು ಏರಿಕೆ ಮಾಡ್ತಾರಂತ. ಈಗ ನೆಕ್ಸ್ಟ್ ಇನ್ನೊಂದು ಯೋಜನೆ ಯಾವ್ದಿದೆ ನಿಮ್ಗೆ? ಗೃಹ ಜ್ಯೋತಿ ಯೋಜನೆ, ಉಚಿತ ಕರೆಂಟ್ ಬರ್ತಿದೆ. ಈಗ ನಿಮ್ಗೆ ಸಮಸ್ಯೆ ಆಗಿಲ್ಲ, ಈ ತಿಂಗಳು ಕೂಡ ಉಚಿತ ಕರೆಂಟೇ ಇರುತ್ತೆ. ಓಕೆನಾ, ಈ ರೀತಿಯಾಗಿ ನಿಮ್ಗೆ ಈ ಗ್ಯಾರಂಟಿ ಯೋಜನೆಗೆ ಇನ್ನೂ ಯಾವ್ದು ಎಫೆಕ್ಟ್ ಆಗಿಲ್ಲ. ಜಸ್ಟ್ ಕಾಂಗ್ರೆಸ್ ಶಾಸಕರಿಂದ ರದ್ದು ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ವಿಧಾನ ಪರಿಷತ್ ಸದಸ್ಯ ಇವರು ಹೇಳ್ತಿದ್ದಾರೆ ನೋಡಿ. ಇವ್ರು ಕೂಡ ಕೆಲವರು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಹೇಳ್ತಿದ್ದಾರೆ ಏನಂತ ಅಂದ್ರೆ ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸೋಣ, ಇಲ್ಲ ಅಂದ್ರೆ ಈಗ ನಮ್ಮ ಪಾರ್ಟಿ ಮೇಲೆ ಇಟ್ಟಿರುವಂತಹ ನಂಬಿಕೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇದೇ ರೀತಿಯಾಗಿ ಅವ್ರೇನ್ ರದ್ದು ಮಾಡಲ್ಲ, ಅವ್ರಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ ಅವ್ರ ಪಾರ್ಟಿಗೆ. ಅವ್ರೇನ್ ರದ್ದು ಮಾಡಲ್ಲ, ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಮತ್ತೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕಾ ಮುಂದುವರಿಸಬಾರ್ದಾ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ, ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ನೀವು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.